ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 37. ಅಂದು ಸಾಕ್ಷಿ ಕಾಲೇಜಿಗೆ ಬಂದಿರಲಿಲ್ಲ. ಮೀರಾಗೆ ಕಾಲೇಜಿನಲ್ಲಿ ಹಾಗೆ ಗೆಳತಿಯರೆಂದು ಯಾರೂ ಇರಲಿಲ್ಲ. ಅವಳು ಮಾತನಾಡುವುದು ಸಾಕ್ಷಿ ಜೊತೆ ಮಾತ್ರ. ಅವತ್ತು ಕಾಲೇಜಲ್ಲಿ ಮಧ್ಯಾಹ್ನ ತನಕ ಕ್ಲಾಸ್ ಇತ್ತು. ಆದುದರಿಂದ 90% ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಗೆ ಹೋಗಿದ್ದರೆ ಮೀರಾ ನೋಟ್ಸ್ ಬರೆಯಲು ಕೆಲವು ಪುಸ್ತಕಗಳನ್ನು ರೆಫರ್ ಮಾಡಲೆಂದು ಲೈಬ್ರರಿಗೆ ಹೋದಳು. ಲೈಬ್ರರಿಯಲ್ಲಿ ಕುಳಿತು ತನಗೆ ಬೇಕಾದ ಪುಸ್ತಕವನ್ನು ರೆಫರ್ ಮಾಡಿ ನೋಟ್ಸ್ ಬರೆಯುತ್ತಿದ್ದಳು. ಸಡನ್ನಾಗಿ ಅಲ್ಲಿ ಪೂರ್ತಿ ಕತ್ತಲು ಆವರಿಸಿತು. ಮೀರಾಳಿಗೆ ಭಯವಾಯಿತು. ಯಾರು ಯಾರು ಲೈಟ್ ಆಫ್ ಮಾಡಿದ್ದು? ಯಾಕೆ ಭಯ ಆಗ್ತಿದೆಯಾ? ಇವತ್ತು ನಿನ್ನ ಬಾಡಿ ಗಾರ್ಡ್ ಆ ರೌಡಿ ಬಂದಿಲ್ಲ. ಇವಾಗ ನಿನ್ನನ್ನು ಯಾರು ಕಾಪಾಡ್ತಾರೋ ನಾನು ನೋಡ್ತೀನಿ. ನೀನು ಯಾರು? ನೀನು ಯಾಕೆ ನನ್ನ ಧ್ವನಿ ಕೇಳಿ ಯಾರು ಅಂತ ಗೊತ್ತಾಗಿಲ್ವಾ? ಸರಿ ಬಿಡು, ನಾನೇ ಮುಂದೆ ಬರ್ತೀನಿ ಎಂದು ಅವನ ಮುಖ ಕಾಣುವಂತೆ ಮೊಬೈಲ್ ಟಾರ್ಚ್ ಆನ್ ಮಾಡಿದ. ಅರುಣ್, ನೀನಾ? ಪರವಾಗಿಲ್ಲ, ನನ್ನ ಹೆಸರು ನೆನಪಿದೆ ನಿನಗೆ. ಇನ್ಮುಂದೆ ಯಾವತ್ತೂ ನನ್ನ ಹೆಸರನ್ನು ನೀನು ಮರಿಬಾರ್ದು ಎಂದು ಅವಳ ಹತ್ತಿರ ಹೋದಂತೆ ಅವಳು ಒಂದೊಂದೇ ಹೆಜ್ಜೆ ಹಿಂದೆ ಇಡುತ್ತಿದ್ದಳು. ಕೊನೆಗೆ ಗೋಡೆ ಅಡ್ಡ ಬಂತು. ಹಿಂದೆ ಹೋಗಲು ಜಾಗವಿರಲಿಲ್ಲ. ಅವಳು ಅಲ್ಲೇ ಕುಸಿದು ಕುಳಿತು ಕೈ ಮುಗಿದು, ಪ್ಲೀಸ್ ನನಗೇನು ಮಾಡಬೇಡ, ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ ಪ್ಲೀಸ್. ನಿನ್ನ ಸ್ಥಾನ ಯಾವಾಗಲೂ ನನ್ನ ಕಾಲ ಕೆಳಗೇನೆ. ಪ್ಲೀಸ್ ನನಗೇನು ಮಾಡಬೇಡ. ಅವತ್ತು ನಾನು ಪ್ರಪೋಸ್ ಮಾಡಿದಾಗ ಅದನ್ನು ನಿರಾಕರಿಸಿ ನಂಗೆ ಅವಮಾನ ಮಾಡಿದ್ದು ಅಲ್ಲದೆ ಆ ನಿನ್ನ ರೌಡಿ ಫ್ರೆಂಡ್ನ ಕೈಯಲ್ಲಿ ನಂಗೆ ಹೊಡಿಸಿದೆ. ಇವಾಗ ನಾನು ನಿನ್ನನ್ನು ಸುಮ್ಮನೆ ಬಿಡಬೇಕಾ? ಯಾಕೆ? ಇಂಥ ಚಾನ್ಸ್ ಆಮೇಲೆ ಸಿಗಲ್ಲ. ನೋಡು, ಪ್ರೀತಿ ಅನ್ನೋದು ತಾನಾಗಿ ಹುಟ್ಟಬೇಕು, ಒತ್ತಾಯಪೂರ್ವಕವಾಗಿ ಅಲ್ಲ. ಇವತ್ತು ಒತ್ತಾಯಪೂರ್ವಕವಾಗಿ ಪ್ರೀತಿ ಪಡೆದೇ ಪಡಿತೀನಿ, ನೋಡ್ತೀರು. ನೋಡು, ತಪ್ಪು ಮಾಡ್ತಿದ್ಯಾ, ಮುಂದೆ ಪರಿಣಾಮ ಚೆನ್ನಾಗಿರಲ್ಲ. ಏನೇ ನನ್ನೇ ಹೆದರ್ಸ್ತೀಯಾ ಎಂದು ಅವಳ ತಲೆಗೂದಲನ್ನು ಗಟ್ಟಿಯಾಗಿ ಹಿಡಿದ. ನೋವಿಗೆ ಅಮ್ಮ ಎಂದು ಕಿರುಚಿದವಳೆ ತಾನು ಮೈಸೂರಿನಲ್ಲಿ ಡಾಕ್ಟರ್ ಅಭಿಲಾಷ್ ರವರ ಚಿಕಿತ್ಸೆ ಪಡೆಯುವ ಸಮಯದಲ್ಲಿ ಅವರು ಹೇಳಿದ ಕೆಲವೊಂದು ಮಾತುಗಳು ನೆನಪಿಗೆ ಬಂದವು. ಯಾರಾದರೂ ನಮ್ಮನ್ನು ಹೆದರಿಸುವಾಗ ನಾವು ಹೆದರಿದರೆ ಅವರ ಬಲ ಇನ್ನೂ ಅಧಿಕವಾಗುತ್ತದೆ. ಆದುದರಿಂದ ಕೊನೆಯ ಕ್ಷಣದವರೆಗೆ ಧೈರ್ಯದಿಂದ ಹೋರಾಡು. ಹೆಣ್ಣಿನ ಕಣ್ಣಿಗಿರುವ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಅಗತ್ಯ ಬಿದ್ದರೆ ಮಹಾಕಾಳಿಯಾಗು. ನಿನ್ನ ಆ ನೋಟ ಅವನನ್ನು ಭಯಪಡಿಸಿದರೆ ನೀನು ಅರ್ಧ ಗೆದ್ದಂತೆ. ತಕ್ಷಣ ತನ್ನ ನೋವು ನುಂಗಿ ಅವನೆಡೆಗೆ ಕೋಪದಿಂದ ಒಂದು ನೋಟವನ್ನು ಬೀರಿದವಳೆ ಇದ್ದ ಶಕ್ತಿಯೆಲ್ಲ ಬಳಸಿ ಅವನನ್ನು ದೂಡಿದಳು. ಅವನಿಗೆ ಇದು ನಂಬಲಾಗಲಿಲ್ಲ. ಬಿದ್ದವನು ಎದ್ದು ಬಂದ. ಅವಳು ಧೈರ್ಯವಾಗಿ ನಿಂತು ಅವನನ್ನು ದೂಡಿ ಅವನ ಕೆನ್ನೆಗೆ ಸರಿಯಾಗಿ ಬಾರಿಸಿದವಳೆ. ಅಲ್ಲಿಂದ ತಿರುಗಿ ಬರುವಾಗ ಬಿದ್ದವನು ಮೇಲೆದ್ದು ಅಲ್ಲಿ ಬದಿಯಲ್ಲಿರುವ ಮೆಟಲ್ ರೋಡ್ನಿಂದ ಅವಳ ತಲೆಗೆ ಹೊಡೆದ. ತಲೆ ಹಿಡಿದುಕೊಂಡು ಬಿದ್ದವಳ ತಲೆಯಿಂದ ರಕ್ತ ನದಿಯಂತೆ ಹರಿಯತೊಡಗಿತು. ನೋವಿನಿಂದ ಕಣ್ಣು ಮುಚ್ಚಿದವಳು ಕೊನೆಗೆ ಕಂಡದ್ದು ತನ್ನ ರಕ್ತವನ್ನು. ಅವಳ ಮನಸ್ಸಲ್ಲಿ ಆ ಕ್ಷಣ ನಿವಿ, ಐಶ್ವರ್ಯ, ಶಿವನ್ಯ ಎಲ್ಲ ಮನೆಯವರ ಮುಖ ನೆನಪಿಗೆ ಬಂದು, ಇಲ್ಲ, ನಾನು ಸಾಯಬಾರ್ದು, ನನ್ನವರಿಗಾಗಿ ಬದುಕಬೇಕು ಎಂದು ಬಲವಾಗಿ ಅನಿಸಿತು. ಕಣ್ಣು ಮುಚ್ಚಿದಳು. ಮನುಷ್ಯತ್ವ ಇಲ್ಲದ ಆ ರಾಕ್ಷಸ ಅರುಣ್ ಅವಳ ಹತ್ತಿರ ಬಂದ. ನಿವಿ ಒಂದು ಸತ್ಯವನ್ನು ಹೇಳ ಬಯಸುತ್ತಾಳೆ. ಎಲ್ಲರೂ ಕಾರ್ತಿಕ್ಗಾಗಿ ಕಾಯುತ್ತಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ಕಾರ್ತಿಕ್ನ ಆಗಮನವಾಯಿತು. ನಿವಿ ಅವಳ ಲಚ್ಚು ಡಾರ್ಲಿಂಗ್ ಕಡೆಗೆ ತಿರುಗಿ, ಲಚ್ಚು ಡಾರ್ಲಿಂಗ್, ನಿನ್ನ ಜೀವನದಲ್ಲಿ ಹಿಂದೆ ನಿನಗೆ ಅರಿವಿಲ್ಲದೆ ನೀನು ಕಳೆದುಕೊಂಡ ಒಂದು ಅಮೂಲ್ಯವಾದ ಉಡುಗೊರೆ ನಿನಗಿವತ್ತು ಕೊಡ್ತೇನೆ. ಲಕ್ಷ್ಮಿಯವರು, ನಾನು ಕಳೆದುಕೊಂಡ ಉಡುಗೊರೆ ಮರಳಿ ನನಗೆ ದೊರಕುವುದಿಲ್ಲ, ಬಿಡು ಪುಟಿ. ನಿವಿ, ಲಚ್ಚು ಡಾರ್ಲಿಂಗ್, ಈ ಉಡುಗೊರೆ ನೀನು ತುಂಬ ಇಷ್ಟಪಡ್ತೀಯ, ನೋಡ್ತಿರು. ಅದಕ್ಕೂ ಮೊದಲು ನಾನು ಕೇಳುವ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡು. ಲಕ್ಷ್ಮಿಯವರು, ಇದೇನು ಪುಟ್ಟ, ಪ್ರಶ್ನೆ ಕೇಳಿ ಸರಿಯಾದ ಉತ್ತರ ಕೊಟ್ಟರೆ ಬಹುಮಾನ ಕೊಡ್ತೇವೆ ಎಂದು ಟಿವಿಯಲ್ಲಿ ತೋರಿಸ್ತಾರಲ್ವಾ, ಆ ಥರ ಇದೆ. ನಿವಿ, ಲಚ್ಚು ಡಾರ್ಲಿಂಗ್, ಪ್ಲೀಸ್ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳು. ಲಕ್ಷ್ಮಿಯವರು, ಸರಿ ಕೇಳು ಪುಟ್ಟ. ನಿವಿ,
ಅಪ್ಪ ಹುಟ್ಟಿದ ಮೇಲೆ ನಿಂಗೊಂದು ಹೆಣ್ಣು ಮಗು ಆಗಿತ್ತಲ್ವಾ, ಆ ಮಗು ಏನಾಯಿತು? ಲಕ್ಷ್ಮಿಯವರು ಅಳುತ್ತಾ, ಮಗು ಪ್ರಪಂಚಕ್ಕೆ ಬರುವ ಮೊದಲೇ ದೇವರು ಕರ್ಕೊಂಡು ಹೋದ ಎಂದು ಸೆರಗಿನ ತುದಿಯಲ್ಲಿ ತಮ್ಮ ಕಣ್ಣೀರನ್ನು ಒರೆಸಿಕೊಂಡರು. ನೀವೀ ಆ ಮಗುವನ್ನು ನೋಡಿದ್ಯಾ? ಆಗ ಲಕ್ಷ್ಮಿಯವರು, ಜೀವ ಇಲ್ಲದೇ ಇರುವ ಕಂದಮ್ಮನನ್ನು ನೋಡುವ ಧೈರ್ಯ ಈ ಜೀವಕ್ಕೆ ಇರಲಿಲ್ಲ. ನಿಮಗೆ ಯಾರು ಆ ವಿಷಯ ತಿಳಿಸಿದ್ದು? ನರ್ಸೊಬ್ರು. ಅವರನ್ನು ನೋಡಿದರೆ ಗುರುತು ಹಿಡಿತೀಯಾ ಇವಾಗ? ಹ್ಞೂ ಪುಟ, ಇವಾಗ ಆ ವಿಷಯ ಯಾಕೆ? ವಿಷಯ ಇದೆ. ನಂತರ ಕಾರ್ತಿಕ್ ಕಡೆಗೆ ನೋಡಿ, ಅಣ್ಣ ಅವರನ್ನು ಕರ್ಕೊಂಡು ಬಾ. ನರ್ಸನ್ನು ಕಂಡ ಲಕ್ಷ್ಮಿಯವರು, ಹ್ಞೂ ಪುಟ, ಇವರೇ ಅವರು. ಇವರೇನಿಲ್ಲಿ? ಹೇಳ್ತೀನಿ ಲಚ್ಚು ಡಾರ್ಲಿಂಗ್, ಆದರೆ ಅದು ನಾನು ಹೇಳೋದಕ್ಕಿಂತ ಇವರು ಹೇಳಿದರೆ ಚೆನ್ನಾಗಿರೋದು. ನಂತರ ನರ್ಸ್ ಕಡೆಗೆ ನೋಡಿ, ಅಲ್ವಾ ಸಿಸ್ಟರ್, ಅವತ್ತು ಏನು ನಡೀತು ಅಂತ ನೀವು ಹೇಳ್ತೀರಿ ಅಲ್ವಾ? ನರ್ಸ್, ಹ್ಞೂ ಹೇಳ್ತೀನಿ. ಲಕ್ಷ್ಮಿಯವರ ಕಡೆಗೆ ನೋಡಿ, ನನ್ನನ್ನು ಕ್ಷಮಿಸಿಬಿಡಿ, ನಿಮ್ಮ ಮಗು ಬದುಕಿಲ್ಲ ಅಂತ ಸುಳ್ಳು ಹೇಳಿದೆ. ಲಕ್ಷ್ಮಿಯವರು ಅಲ್ಲೇ ಕುಸಿದು ಕುಳಿತರು. ಅವರ ಕಣ್ಣಿಂದ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಮಗು ಬದುಕಿದೆ ಎಂದು ಖುಷಿ ಪಡಬೇಕೋ, ಇಷ್ಟು ವರ್ಷ ಅವಳಿಂದ ದೂರವಿದ್ದದಕ್ಕೆ ಬೇಸರ ಪಡಬೇಕೋ ಅವರಿಗೆ ತಿಳಿಯದಾಯಿತು. ಶಾಂತಿಯವರು ಹಾಗೂ ಸುಜಾತಾರವರು ಲಕ್ಷ್ಮಿಯವರಿಗೆ ಸಮಾಧಾನ ಮಾಡಿದ್ದಾರೆ. ಸದಾನಂದರವರು ನರ್ಸ್ ಹತ್ರ ತಾನು ಕೇಳಿದ್ದು ನಿಜವೇ ಎಂದು ತಮ್ಮ ಪ್ರಶ್ನೆಯನ್ನು ಕೇಳಿದರು. ನಿಮ್ಮ ಎಲ್ಲ ಪ್ರಶ್ನೆಗೆ ಇವತ್ತು ಉತ್ತರ ಹೇಳ್ತೀನಿ ಎಂದು ಅವತ್ತು ನಡೆದ ವಿಷಯವನ್ನು ಹೇಳತೊಡಗಿದರು ನರ್ಸ್. ಅವತ್ತು ಲಕ್ಷ್ಮಿಯವರಿಗೆ ಹೆರಿಗೆ ನೋವು ಬಂದು ಆಸ್ಪತ್ರೆಗೆ ಸೇರಿಸಿದ ದಿನ ದಂಪತಿಗಳಿಬ್ಬರು ಆಸ್ಪತ್ರೆಗೆ ಬಂದಿದ್ದರು. ಅವರಿಗೆ ಮದುವೆಯಾಗಿ ವರ್ಷಗಳು ಕಳೆದರೂ ಸಂತಾನ ಭಾಗ್ಯ ಸಿಗಲಿಲ್ಲ. ನಮ್ಮ ಆಸ್ಪತ್ರೆಗೆ ಹಲವಾರು ಬಾರಿ ಬಂದು ಎಲ್ಲ ರೀತಿಯ ಚಿಕಿತ್ಸೆ ಪಡೆದರೂ ಪ್ರಯೋಜನವಾಗಲಿಲ್ಲ. ತುಂಬ ನೊಂದಿದ್ದರು ಅವರು. ಅವತ್ತು ಇವರಿಗೆ ಹೆರಿಗೆಯಾಗಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು. ಆ ಮಗುವನ್ನು ನಾನು ಎತ್ತಿಕೊಂಡು ಬರುವಾಗ ಯಮುನಾ ಅವರು ನನ್ನಿಂದ ಮಗುವನ್ನು ಪಡೆದು ಗಟ್ಟಿಯಾಗಿ ಹಿಡಿದು ಅಳತೊಡಗಿದರು. ನಾನು ಎಷ್ಟು ಹೇಳಿದರೂ ನನ್ನ ಮಾತು ಕೇಳಲಿಲ್ಲ. ನೋಡಿ, ನನಗೆ ಮಕ್ಕಳಾಗುವ ಭಾಗ್ಯ ಇಲ್ಲ. ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ, ನಿಮ್ಗೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ. ಲಕ್ಷ್ಮಿಯವರಿಗೆ ಮುಂದೆ ಮಗು ಆಗಬಹುದು, ಆದರೆ ನನಗೆ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಎಂದು ಹೇಳಿದಾಗ, ತಾಯಿಯಿಂದ ಮಗುವನ್ನು ದೂರ ಮಾಡುವುದು ಪಾಪ ಎಂದು ಗೊತ್ತಿದ್ದರೂ ಈ ಮಗು ಅವರಿಗೆ ಕೊಟ್ಟರೆ ಅವರ ಮಡಿಲು ತುಂಬುತ್ತದೆ ಎಂದು ಮಗುವನ್ನು ಅವರಿಗೆ ಒಪ್ಪಿಸಿ ನಿಮ್ಮ ಹತ್ರ ಮಗು ಬದುಕಿಲ್ಲ ಎಂದು ಸುಳ್ಳು ಹೇಳಿದೆ. ನನಗಾವಾಗ ಅದೇ ಸರಿ ಎಂದು ಅನಿಸಿತು. ಆಮೇಲೆ ತುಂಬ ದಿನಗಳು ನನ್ನ ಕನಸಲ್ಲಿ ಆ ಮಗು ಬಂದು ನನ್ನನ್ನು ನನ್ನ ಅಮ್ಮನಿಂದ ದೂರ ಮಾಡಿದೆ ಅಲ್ವಾ, ನಾನೇನು ತಪ್ಪು ಮಾಡಿದೆ ಎಂದು ಕೇಳಿದಾಗ ಮಾಡಿದ ತಪ್ಪಿನ ಅರಿವಾಗಿ ತುಂಬ ದುಃಖಪಟ್ಟೆ. ಪಶ್ಚಾತ್ತಾಪದ ಬೇಗೆಯಲ್ಲಿ ಬೇಯುತ್ತಿದ್ದೆ. ನಂತರ ಲಕ್ಷ್ಮಿಯವರ ಕಾಲಿಗೆ ಬಿದ್ದು ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಅಳತೊಡಗಿದರು. ಲಕ್ಷ್ಮಿಯವರು ಅವರನ್ನು ಮೇಲೇಳಿಸಿ, ನನ್ನ ಮಗಳು ಎಲ್ಲಿದ್ದಾಳೆ? ಚೆನ್ನಾಗಿದ್ದಾಳ? ಮದುವೆಯಾಗಿ ಮಕ್ಕಳಿರಬಹುದು ಅಲ್ವಾ? ನಾನು ಅವಳನ್ನೊಮ್ಮೆ ನೋಡಬಹುದಾ ಎಂದು ಕೇಳಿದಾಗ ನರ್ಸ್, ಅವಳೀಗ ನಿಮ್ಮ ಜೊತೆ ಇದ್ದಾಳೆ ಇಲ್ಲಿ ಎಂದು ಹೇಳಿ ತೋರು ಬೆರಳು ತೋರಿಸಿದಾಗ ಲಕ್ಷ್ಮಿಯವರಿಗೆ ನಿಜವಾಗಲೂ ಅಚ್ಚರಿ. ಯಾಕೆಂದರೆ ಅವರ ಮಗಳು ಬೇರೆ ಯಾರೂ ಅಲ್ಲ, ಸುಜಾತರವರಾಗಿದ್ದರು. ಖುಷಿಯಿಂದ ಅವರನ್ನು ಅಪ್ಪಿಕೊಂಡು ಕಣ್ಣೀರು ಹಾಕಿದರು. ಇಷ್ಟು ದಿನ ಜೊತೆಗೆ ಇದ್ದರೂ ಕರುಳ ಕುಡಿಯನ್ನು ಗುರುತಿಸದಾದೆ ಎಂದು. ಚೇತು ಮೂಕ ಪ್ರೇಕ್ಷಕನಂತೆ ಎಲ್ಲ ನೋಡುತ್ತಾ ನಿಂತ. ಪರಿಸ್ಥಿತಿ ಸುಧಾರಣೆ ಆದ ನಂತರ ಸದಾನಂದರವರು ನೀವಿ ಹತ್ತಿರ ಬಂದು ಅವಳ ತಲೆ ಸವರಿ, ಪುಟ್ಟ, ಈ ವಿಷಯ ನಿನಗೆ ಹೇಗೆ ಗೊತ್ತಾಯಿತು? ಹೇಳ್ತೀನಿ ಅಪ್ಪ, ಎಲ್ಲ ಹೇಳ್ತೀನಿ. ಇವಾಗ ಇನ್ನೊಂದು ಫ್ಲ್ಯಾಶ್ ಬ್ಯಾಕ್. 2 ವರ್ಷಗಳ ಹಿಂದೆ ಅವತ್ತು ಚರಣ್ ಸರ್ ಕಾಲು ಜಾರಿ ಬಿದ್ದರು ಅಂತ ಆಸ್ಪತ್ರೆಗೆ ಸೇರಿಸಿದ್ವಿ. ನಾನು, ಲಚ್ಚು ಡಾರ್ಲಿಂಗ್, ಶಿವಿ ಸರ್ನ ನೋಡೋಕೆ ಅಂತ ಆಸ್ಪತ್ರೆಗೆ ಬಂದಾಗ ಒಬ್ಬರು ಲಚ್ಚು ಡಾರ್ಲಿಂಗ್ನ ನೋಡಿ ನಡುಗೋದಕ್ಕೆ ಶುರು ಮಾಡಿದರು. ಅದನ್ನು ಬೇರೆ ಯಾರೂ ಗಮನಿಸಿರಲಿಲ್ಲ. ನನಗೆ ಯಾಕೋ ಅವರ ಮೇಲೆ ಅನುಮಾನ ಬಂತು. ಯಾಕಾಗಿರಬಹುದು ಇವರು ಲಚ್ಚು ಡಾರ್ಲಿಂಗ್ನ ನೋಡಬೇಕಾದ್ರೆ ನಡುಗಿದ್ದು ಅಂತ. ಅವರು ಚೆಕಪ್ಗೆ ಅಂತ ಆಸ್ಪತ್ರೆಗೆ ಬಂದಿದ್ದರು. ಅಲ್ಲಿಂದ ಅವರ ಮಾಹಿತಿ ಸಿಕ್ಕಿತು. ಅವರು ಒಬ್ಬ ನರ್ಸ್ ಆಗಿದ್ದರು. ಅವರ ಹೆಸರು ನಿರ್ಮಲಾ ಅಂತ. ಇವಾಗ ಅವರ ಮಗಳು ಮಮತಾ ಅದೇ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿರುವ ವಿಷಯ ತಿಳಿಯಿತು. ಇವಾಗ ಏನು ಮಾಡಲಿ? ಲಚ್ಚು ಡಾರ್ಲಿಂಗ್ ಇವರಿಗೆ ಹೇಗೆ ಪರಿಚಯ?
ಹೇಗೆ ವಿಷಯ ತಿಳಿಯೋದು ಎಂದು ಯೋಚನೆ ಮಾಡಿದಾಗ ಕಾರ್ತಿ ಅಣ್ಣ ನೆನಪಾದ. ತಕ್ಷಣ ಅವನಿಗೆ ಕರೆ ಮಾಡಿ ಪಾರ್ಕಿಗೆ ಬರೋಕ್ಕೆ ಹೇಳಿದೆ. ನಡೆದ ವಿಷಯವನ್ನು ಅಣ್ಣನಲ್ಲಿ ಹೇಳಿ ಅವರ ವಿಳಾಸವನ್ನು ಅವನ ಕೈಗೆ ಒಪ್ಪಿಸಿ ಅಲ್ಲಿಂದ ಬಂದೆ. ಅವನು ಅವರ ಮನೆಯ ಹತ್ತಿರ ಹೋಗಿ ಅವರಿಗೆ ಲಚ್ಚು ಡಾರ್ಲಿಂಗ್ ಹೇಗೆ ಪರಿಚಯ ಎಂದು ಕೇಳಿದಾಗ ಮೊದಲು ಹೇಳಲು ನಿರಾಕರಿಸಿದರಾದರೂ ಆಮೇಲೆ ಸತ್ಯವನ್ನು ಹೇಳಿದರು. ಆದರೆ ಅವತ್ತು ನಮಗೆ ಇಷ್ಟೇ ತಿಳಿದಿತ್ತು, ಅದೇನೆಂದರೆ ನಮ್ಮತ್ತೆ ಬದುಕಿದ್ದಾರೆ ಎಂದು. ಆದರೆ ಅವರು ಯಾವ ಊರಲ್ಲಿದ್ದಾರೆ, ನೋಡೋಕೆ ಹೇಗಿರಬಹುದು, ಏನು ಮಾಡ್ತಿರಬಹುದು ಎಂಬುದು ತಿಳಿಯಲಿಲ್ಲ. ಆಗ ಸುಜಾತಾರವರು, ನಾನು ಬೆಳೆದಿದ್ದು ಉಡುಪಿಯಲ್ಲಿ, ನಮ್ಮ ಊರು ಅದೇ ಅಂತ ಹೇಳ್ತಿದ್ರು ಅಮ್ಮ. ನನ್ನ ತುಂಬ ಪ್ರೀತಿಯಿಂದ ಬೆಳೆಸಿದರು. ಆದರೆ ನಂಗೆ 5 ವರ್ಷ ಇರುವಾಗ ಅಮ್ಮನಿಗೆ ಇನ್ನೊಂದು ಮಗುವಾಯಿತು. ಆಮೇಲೆ ನನ್ನ ಮೇಲೆ ಇದ್ದ ಪ್ರೀತಿ ಕಡಿಮೆ ಆಯಿತು. ತುಂಬ ಒಬ್ಬಂಟಿ ಅನಿಸುತ್ತಿತ್ತು. ನಾನು ಡಿಗ್ರಿ ಓದುವಾಗ ನಮ್ಮ ಲೆಕ್ಚರರ್ ಆಗಿದ್ದರು ಅಶೋಕ್ ರಾಜ್ರವರು. ಅವರು ನನ್ನ ಸಮಸ್ಯೆಗಳನ್ನು ಕೇಳಿ ತಿಳ್ಕೊಂಡು ಸಮಾಧಾನ ಹೇಳೋರು. ಅವರ ಜೊತೆ ಇದ್ದಾಗ ತುಂಬ ಖುಷಿಯಾಗಿರ್ತಿದ್ದೆ. ಆಮೇಲೆ ದಿನಗಳು ಕಳೆಯುತ್ತಾ ಅವರ ಮೇಲೆ ಪ್ರೀತಿ ಆಯಿತು. ಅವರು ನನ್ನನ್ನು ಪ್ರೀತಿ ಮಾಡ್ತಿದ್ರು. ತುಂಬ ಸುಂದರ ದಿನಗಳವು. ಆದರೆ ಸ್ವಲ್ಪ ದಿನದಲ್ಲಿ ಮನೆಯವರಿಗೆ ವಿಷಯ ತಿಳಿಯಿತು. ಅಮ್ಮ ನನಗೆ ಸರಿಯಾಗಿ ಹೊಡೆದ್ರೂ ಪರವಾಗಿರಲಿಲ್ಲ. ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ಲು. ನಾನು ಇನ್ನೊಬ್ಬರನ್ನು ಪ್ರೀತಿಸಲು ಕಾರಣ ಅವರು. ನನ್ನ ಬಾಲ್ಯದಿಂದ ಅವರು ನನ್ನನ್ನು ಪ್ರೀತಿ ಮಾಡಿದರೆ ನಾನು ಯಾಕೆ ಇನ್ನೊಬ್ಬರ ಪ್ರೀತಿಗೆ ಪರಿತಪಿಸುತ್ತಿದ್ದೆ? ಅವಳು ಆ ರೀತಿ ಕೆಟ್ಟದನ್ನು ಬೈಯುವಾಗಲೆಲ್ಲ ಅನಿಸೋದು, ಯಾಕಿನ್ನೂ ಬದುಕಿರಬೇಕು ಎಂದು. ಆದರೆ ಅಶೋಕ್ ಅವರಿಗಾಗಿ ಬದುಕಬೇಕು ಅನಿಸಿತು. ಅವರ ಜೊತೆ ಊರು ಬಿಟ್ಟು ಹುಬ್ಬಳ್ಳಿಗೆ ಹೋಗಿ ಜೀವನ ಪ್ರಾರಂಭಿಸಿದ್ವಿ. 2 ವರ್ಷದಲ್ಲಿ ಚರಣ್ ಹುಟ್ಟಿದ. ಆಮೇಲೆ ನಾವು, ನಮ್ಮ ಮಗ, ನಮ್ಮ ಪುಟ್ಟ ಪ್ರಪಂಚ. ಆದರೆ ಆಮೇಲೆ ಅವರು ನಮ್ಮನ್ನು ಬಿಟ್ಟು ಬಾರದ ಲೋಕಕ್ಕೆ ಹೋದ್ಮೇಲೆ ಇಲ್ಲಿಗೆ ಬಂದ್ವಿ. ನಿಮ್ಮನ್ನು ನೋಡಿದ ಮೇಲೆ ಅನಾಥೆ ಅನ್ನುವ ಭಾವ ದೂರವಾಯಿತು. ಅಮ್ಮ, ಅಣ್ಣ, ಅತ್ತಿಗೆ, ನಿಮ್ಮ ಮಕ್ಕಳ ಪ್ರೀತಿ ಸಿಕ್ತು. ಆದರೆ ನಾನು ನಿಜವಾಗ್ಲೂ ನಿಮ್ಮ ಮಗಳು ಅಂತ ಗೊತ್ತಿರಲಿಲ್ಲ ಎಂದು ಲಕ್ಷ್ಮಿಯವರ ತೊಡೆಯ ಮೇಲೆ ತಲೆಯಿಟ್ಟು ಅಳತೊಡಗಿದರು. ಲಕ್ಷ್ಮಿಯವರು ಅವರ ತಲೆ ಸವರಿ ಸಮಾಧಾನ ಮಾಡತೊಡಗಿದರು. ಮುಂದುವರಿಯುವುದು